ನಿಂತ್ಕೊಂಡು ಗೆಲ್ಲಿಸಿದ್ರೆ ನಾವು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಜನಗಳದು ಆ ಕಾರ್ಯಕ್ರಮ ಎಲ್ಲ ನಾವು ಮಾಡಿಕೊಡ್ತೀರಿ ಅಂತ ಒಂದು ಪ್ರಾಮಿಸ್ ಮಾಡ್ತೀರಿ. बेंगलुरु सेंट्रल से इंडिपेंडेंट कैंडिडेट जो हैं ब्रतोलम, उन्होंने आज अपना नॉमिनेशन फाइल किया. उसमें जो है कई सारे लोग उनके साथ जुड़े हुए थे. तो आज उन्होंने जो है शिवाजी नगर चर्च से जो है अपनी रैली निकाली. शिवाजी नगर चर्च से रैली निकाल कर जो है बीबीएमपी जहां पर नॉमिनेशन फाइल करते हैं वहां तक रैली में गए. उनके साथ लोग भी वहां पर मौजूद रहे. तो चलिए देखते हैं ब्रतोलम का स्टेटमेंट आया हुआ है इस सिलसिले से कि वो बेंगलुरु सेंट्रल में आगे क्या करने वाले हैं इंडिपेंडेंट कैंडिडेट होकर. तो चलिए देखते हैं ब्रतोलम का क्या कहना है इस सिलसिले में. ನಮಸ್ಕಾರ, ನಾನು ಬರ್ತುಲಮ್ ಅಂತ. ನಾನಿವತ್ತು ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನಾಮಿನೇಷನ್ ಆಯಿತು, ತುಂಬ ಸಂತೋಷ. ನಾವು ನಾಮಿನೇಷನ್ ಮಾಡೋದಕ್ಕೆ ಜನನೂ ನಮಗೆ ಅದೇ ಥರ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಈ ಸತಿ ಇಂಡಿಪೆಂಡೆಂಟ್ ಗೆಲ್ಲಬೇಕು ಅಂತ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ನ್ಯಾಷನಲ್ ಪಾರ್ಟಿಗಳು ಎರಡು ಇದ್ದಾವೆ, ಎರಡು ಅವ್ರಿವ್ರು ಕಿತ್ಲಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ. ಅಟ್ಲೀಸ್ಟ್ ಇಂಡಿಪೆಂಡೆಂಟ್ಗೆ ಆದರೂ ಕೊಟ್ಟರೆ ಸೊ ಸಾರ್ವಜನಿಕರಿಗೆ ಏನಾದರೂ ತೊಂದರೆಗಳಿದ್ದಾಗ ನಾವು ಅದನ್ನು ಮಾಡಿಕೊಡೋದಕ್ಕೆ ನಮಗೊಂದು ಚಾನ್ಸ್ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಈ ಸತಿ ಇಂಡಿಪೆಂಡೆಂಟ್ ಈ ಸೆಂಟ್ರಲಲ್ಲಿ ಇದುವರೆಗೂ ಯಾರು ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆದ್ದಿದೇ ಇಲ್ಲ. ಈ ಸತಿ ನಿಂತ್ಕೊಂಡು ಗೆಲ್ಲಿಸಿದ್ರೆ ನಾವು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಜನಗಳದು ಆ ಕಾರ್ಯಕ್ರಮ ಎಲ್ಲ ನಾವು ಮಾಡಿಕೊಡ್ತೀರಿ ಅಂತ ಒಂದು ಪ್ರಾಮಿಸ್ ಮಾಡ್ತೀರಿ. ಬಟ್ ಈ ಸತಿ ನಮ್ಮದೇ ಗೆಲ್ಲುವಂತ ನಾನು ನಿಜವಾಗಲೂ ಹೇಳ್ತಾ ಇದ್ದೀನಿ, ನಾನು ಗೆದ್ದು ತೋರಿಸ್ತೀನಿ ಅಂತ. ನಾವು ಈ ಎಲೆಕ್ಷನ್ ಅಂದ್ರೇ ಚಾಲೆಂಜು. ಅದು ಎಲ್ಲ ಪ್ರಾಬ್ಲಮ್ಸು ಬಂದಾಗ ನಾವು ಎದುರಿಸಿ ನಾವು ಮುಂದೆ ಹೋಗೋದೇ ನಮಗೆ ದೊಡ್ಡ ಇಶ್ಯೂ ಇದೆ. ಮಾಡೋಣ, ಅದೇನು ತೊಂದರೆ ಇಲ್ಲ. ಏನು ಇವತ್ತು ಜನಗಳ ಹತ್ರ ಕಷ್ಟ ಇರೋದು ಆಲ್ರೆಡಿ ಎಲ್ಲರಿಗೂ ಇದು ನಾವೇನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಜನನೇ ಹೇಳ್ತಾ ಇದ್ರೆ ಏನು ಕಷ್ಟ ಇದೆ ಅಂತ. ಆ ಕಷ್ಟನ ನಾವು ನಿಂತು ಸಾಲ್ವ್ ಮಾಡಿಕೊಡೋದೇ ನಮ್ಮ ಕೆಲಸ. ಅದು ನಾನು ಮಾಡಿಕೊಡ್ತೇನೆ.